ಸ್ನೇಹಿತರೆ, ಧರ್ಮಸ್ಥಳದ ವಿಷಯ ಬಿಗಡಾಯಿಸ್ತಾ ಇದೆ. ಸದನದಲ್ಲಿ ಎಲ್ಲವನ್ನೂ ಬಿಟ್ಟು ಬಹಳಷ್ಟು ನಡೀತಾ ಇರೋ ಚರ್ಚೆ ಇದ್ರ ಬಗ್ಗೆ. ಒಬ್ಬ ಶಾಸಕರು ಹಿಂದೂ ಧರ್ಮದ ನಾಶಕ್ಕಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಇನ್ನೊಬ್ಬ ಶಾಸಕರು ಎಷ್ಟು ಸೌಜನ್ಯ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ಯಾಕೆ ಯಾರೋ ಮಾತನಾಡ್ತಿಲ್ಲ ಅಂತ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಯವರ ಎದುರಿಗೆ ಕೇಳ್ತಾರೆ. ಮತ್ತೆ ಎಲ್ಲಕ್ಕಿಂತಲೂ ದೊಡ್ಡದು, ಎಲ್ಲ ಪ್ರಜ್ಞಾವಂತರನ್ನು ಕೆಣಕೋ ರೀತಿಯಲ್ಲಿ ಆ ಮಾಸ್ಕ್ಡ್ ಮ್ಯಾನ್, ಮುಖವಾಡಧಾರಿ ಮನುಷ್ಯ, ಇಂಡಿಯಾ ಟುಡೇ ಚಾನೆಲ್ಗೆ ಒಂದು ಸಂದರ್ಶನ ಕೊಟ್ಟಿದ್ದಾನೆ. ಇವುಗಳ ಬಗ್ಗೆ ನಾನು ನನ್ನ ಅನಿಸಿಕೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಮೊದಲನೇದು, ಹಿಂದೂ ಧರ್ಮದ ಅಳಿವಿಗೆ ಇಂತಹ ಒಂದು ಇದು ನಡೀತಾ ಇದೆ, ಸಂಚು ನಡೀತಾ ಇದೆ. ತಿರುಪತಿ ಬಗ್ಗೆ ಆಯ್ತು, ಅಯ್ಯಪ್ಪ ಸ್ವಾಮಿ ಬಗ್ಗೆ ಆಯ್ತು, ಮತ್ತು ಈಗ ಇಲ್ಲಿ ಬಂದಿದ್ದಾರೆ, ಮುಂದೆ ಇನ್ನೂ ಯಾವ್ಯಾವ್ದಕ್ಕೋ ಬರ್ತಾರೆ. ಇನ್ಯಾವುದೋ ಶನಿ ಸಿಂಗಾಪುರ ಯಾವ್ದು ಅಂತಾನೆ ಗೊತ್ತಿಲ್ಲ. ನಮ್ಮ ಅಶೋಕ್ ವಿರೋಧ ಪಕ್ಷದ ಮುಖಂಡ ಮಾತನಾಡ್ತಾರೆ. ಅಶೋಕ್ ಅವರ ಎಜುಕೇಶನ್ ಏನು ಅಂತ ನನಗೆ ಗೊತ್ತಿಲ್ಲ, ಇಂಜಿನಿಯರ್ ಅಂತ ಏನೋ ಹೇಳಿದ್ ಜ್ಞಾಪಕ. ಹಿಸ್ಟ್ರಿ ಗೊತ್ತಿರೋಂಗೆ ಕಾಣಲ್ಲ ಅವರಿಗೆ, ಚರಿತ್ರೆ ಎಲ್ಲಷ್ಟು ಗೊತ್ತಿರೋಂಗೆ ಕಾಣಲ್ಲ. ಗೊತ್ತಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ. ಯಾಕೆಂದ್ರೆ 11-12ನೇ ಶತಮಾನದಲ್ಲೇ ಇಲ್ಲಿಯೇ ಇಂಡಿಯಾ ಮೇಲೆ ಮುಸ್ಲಿಂ ಬಂಡುಕೋರರು ದಂಡೆತ್ತಿ ಬರ್ತಾರೆ ಮತ್ತು ದೊರೆಗಳಾಗಿ ಆಳ್ತಾರೆ. ಆ 400 ವರ್ಷಗಳಲ್ಲಿ ಹೆಚ್ಚು ಬೆಳೆದಿದ್ದು ಮಸೀದಿಗಳು. ಆಗ ಸಾಕಷ್ಟು ದೇವಸ್ಥಾನಗಳನ್ನ ಬಿಟ್ಟು ಮಸೀದಿ ಕಡೆ ವಾಲಿರ್ತಾರೆ ಜನ, ಮತ್ತು ಸಾಕಷ್ಟು ದೇವಸ್ಥಾನಗಳ ಧ್ವಂಸ ಆಗಿರುತ್ತೆ. ಹೊರಟೋಯ್ತಾ ಹಿಂದೂ ಧರ್ಮ? ಸತ್ತೋಯ್ತಾ? ಅವ್ರಿದ್ದಾಗ ಸತ್ತೋಗಿ ಆಮೇಲೆ ತಿರುಗಿ ಬೇರೆಯವರೆಲ್ಲ ಹಿಂದೂ ಅಂತ ಒಪ್ಕೊಂಡ್ರ, ಅಥವಾ ನಡ್ಕೊಂಬಂತ ಹಾಗೇನೆ? ಅದೇ ರೀತಿ ಜಾಗತಿಕ ಇದ್ರ ಕಡೆ, ಇತಿಹಾಸದ ಕಡೆ ಗಮನ ಹರಿಸಿ, ಕಮ್ಮಿ ಅಂದ್ರೆ 1200 ವರ್ಷಗಳಿಂದ ಯಹೂದಿಗಳು, ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು ಅವ್ರ ನಡುವೆ ಒಂದು ಇದುಗಳು, ವಾರ್ ಆಫ್ ಕ್ರುಸೇಡ್ಸ್ ಅಂತಾರೆ. ಯಾರ್ಯಾರ ಕಡೆ ಇರ್ತಿದ್ರು, ಯಾರ್ಯಾರ ಕಡೆ ವಾಲ್ತಿದ್ರು, ಏನಾಗ್ತಾ ಇತ್ತು, ಅದು ಜೆರೂಸಲೇಮ್ ಸೆಂಟ್ರಲ್ ಅದಕ್ಕೆಲ್ಲ ಆ ಯುದ್ಧಗಳಿಗೆ. ಇವತ್ತು ಕೂಡ ಇದು ಹೆಚ್ಚು ಕಮ್ಮಿ 1.25 ಕೋಟಿ ಇದಾರಷ್ಟೆ. 1.25 ಕೋಟಿಯಿಂದ 1,40,00,000 ಯಹೂದಿಗಳು. ಸಾವಿರಾರು ವರ್ಷ ಯುದ್ಧ ಆದ್ರೂ ಆ ಧರ್ಮ ಹೊರಟೋಗಿದೆಯಾ, ಅಥವಾ ಜನಸಂಖ್ಯೆ ಅವತ್ತು ತುಂಬಾ ಇದ್ದು ಇವತ್ತು ಕಡಿಮೆ ಆಗ್ಬಿಟ್ಟಿದ್ಯಾ? ನೋ, ಅವ್ರು ಹೆಚ್ಚು ಜನರ ತಗೊಳ್ಳೇ ಇಲ್ಲ, ಇದ್ದೇ ಇದೆ. ಯಾವ ಧರ್ಮ ಇತಿಹಾಸದಲ್ಲಿ ಕೇವಲ ದೇವಸ್ಥಾನಗಳ ಮೇಲೆ, ದೇವಸ್ಥಾನ ಅಂದಾಗ ಒಂದು ಮಾತನಾಡ್ತಾರೆ ಅವಿವೇಕಿಗಳು, ಇವ್ರಿಗೆ ಹಿಂದೂ ದೇವಸ್ಥಾನ, ಹಿಂದೂ ಧರ್ಮ ಅಂದ್ರೆ ಅಸಡ್ಡೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊಳ್ರಪ್ಪ, ದೇವಸ್ಥಾನ ಅಂದಾಗ ಅಲ್ಲಿ ಮಸೀದಿನೂ ಇದೆ, ಚರ್ಚು ಇದೆ, ಎಲ್ಲ ಧರ್ಮಗಳ ಪೂಜಾ ಸ್ಥಳಗಳಿದ್ದಾವೆ. ಪೂಜಾ ಸ್ಥಳಗಳನ್ನ ಮೀರಿದ್ದು ಯಾವುದು ಅಂದ್ರೆ ಸಂಸ್ಕೃತಿ. ಅವಿವೇಕಿಗಳ ಬೈಬೇಡಿ ಅಂತ, ಏನ್ ಪ್ರಗತಿಪರರು ನೀವು ಅಂತ ಕೆಲವರು ಕೇಳ್ತಾರೆ. ಪ್ರಗತಿಪರ ಅಂದ್ರೆ ಏನ್ ದೊಡ್ಡ ವಿಷಯ ಅಲ್ಲ, ಅದು ದೊಡ್ಡ ವಿಷಯ ಖಂಡಿತ ಅಲ್ಲ. ಯಥಾಸ್ಥಿತಿವಾದ ಬೇಡ. ಎಲ್ಲೋ ಒಂದು ಶಾಸ್ತ್ರ ಹೇಳಿದೆ, ಎಲ್ಲೋ ಒಂದು ಸಂಪ್ರದಾಯ ಹಿಂಗೆ ನಡ್ಕೊಂಡ್ ಬಂದಿದೆ, ಅದನ್ನ ಆ ಕೈರು ಸತ್ಯ ಅನ್ಕೋ ಅಂತ ಹೇಳಿದ್ರೆ ಬೇಡ, ಪ್ರಶ್ನೆ ಮಾಡು, ಪ್ರಗತಿ ಬೆಳೆಸ್ಕೊಳ್ತಾ ಹೋಗು. ಅದನ್ನ ಮೀರಿ ನೀನು ಮನುಷ್ಯ ಮೌಲ್ಯಗಳನ್ನ ಬೆಳೆಸ್ಕೊಳ್ತಾ ಹೋಗು ಅಂತ. ಆದ್ರೆ ಅವಿವೇಕಿಗಳು ಮಾತಾಡೋದಿದ್ರೆ ಹಿಂದೂ ಧರ್ಮದ ವಿರುದ್ಧ. ಏನು ಐಸಿಸ್ ಬಂದ್ಬಿಟ್ಟಿದೆ, ಚರ್ಚ್ಗಳು ಬಂದ್ಬಿಟ್ಟಿದಾವೆ. ಧರ್ಮಸ್ಥಳದ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೀನಿ. ಯಾವ ಮುಸ್ಲಿಮು ಅದ್ರ ಬಗ್ಗೆ ಮಾತನಾಡಿ ಅಂತ ನನಗೊಬ್ರು ಹೇಳಿಲ್ಲ. ನೋಡಿದಾಗ ನೀವು ಇದನ್ನ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಿರೋ ರೀತಿ ಚೆನ್ನಾಗಿದೆ ಅಂತ ಹೊರತು ಅದ್ರ ಬಗ್ಗೆ ಮಾತನಾಡಿ ಅಂತ ಯಾವ ಮುಸ್ಲಿಮು ಹೇಳಿಲ್ಲ. ಕ್ರಿಶ್ಚಿಯನ್ರಂತೂ ನಾನು ಸಂಪರ್ಕದಲ್ಲೇ ಬಂದಿಲ್ಲ ಯಾರನ್ನು. ಯಾಕೆ ಈ ರೀತಿ ಹುಟ್ಟಿಸ್ತಾ ಇದ್ದೀರಿ ನೀವು? ಧರ್ಮಸ್ಥಳ ನಾಳೆ ಮುಚ್ಚೆ ಹೋಯ್ತು, ಆಗ ಹಿಂದೂ ಧರ್ಮ ಹೊರಟೋಗುತ್ತಾ? ನನ್ನ ಹೆಸರು ಬೇರೆ ಆಗೋಗುತ್ತಾ? ಜೋಸೆಫ್ ಶ್ರೀಧರ್ ಆಗೋಗುತ್ತಾ? ಶ್ರೀಧರ್ ಖಾನ್ ಆಗೋಗುತ್ತಾ? ಏನು ಮಾತುಗಳು ಹೇಳ್ತಾ ಇದ್ದೀರಿ ನೀವು? ಮತ್ತೆ ಅವೆಲ್ಲ ಇಟ್ಕೊಂಡು ಕೂಡ ನಾನು ಬೇರೆ ಧರ್ಮಕ್ಕೆ ಹೋಗ್ಬೇಕು ಅಂದ್ರೆ ಅಷ್ಟು ಸ್ವಾತಂತ್ರ್ಯ ನನಗಿದೆ. ನೀವು ಏನೇ ಕಿರ್ಚಾಡಿ, ನಾನು ಹೋಗ್ಬೇಕು, ಇಸ್ಲಾಂ ಧರ್ಮಕ್ಕೆ ಹೋಗ್ಬೇಕು ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬಹುದು. ಆದ್ರೆ ನಮ್ಮಂತವ್ರು ಯಾಕೆ ಹೋಗಲ್ಲ ಹೇಳಿ? ಯಾಕೆ ಹೋಗಲ್ಲ ಗೊತ್ತಾ? ಕುಟುಂಬ ಇದು ಯಾವುದೂ ಇಲ್ಲ, ನನ್ನ ಜಾತಿ ಜನಾಂಗ ಖಂಡಿತ ಇಲ್ಲ. ವಿ ಆರ್ ಟೋಟಲಿ ಫ್ರೀ ಇಂಡಿವಿಜುವಲ್ಸ್. ಯಾಕೆಂದ್ರೆ ಇಲ್ಲಿಗಿಂತಲೂ ಸ್ಥಾಪಿತವೇ ಅಲ್ಲದ ಈ ಧರ್ಮ ಹಿಂದೂ ಧರ್ಮಕ್ಕಿಂತ ಅವು ಶ್ರೇಷ್ಠ ಅಂತ ನಮ್ಗನ್ಸಿಲ್ಲ. ಅನ್ಸಿದ್ರೆ ಹೋಗ್ತಿದ್ವಿ. ನಾವು ಎಲ್ಲ ಸ್ಥಾಪಿತ ಧರ್ಮಗಳನ್ನು ಸಂಶಯದಿಂದ ನೋಡ್ತೀವಿ. ಅಷ್ಟೇ ಹಿಂದೂ ಧರ್ಮ ಎಷ್ಟಿದೆಯೋ ಅಷ್ಟೇ ಹುಳುಕುಗಳು ಬೇರೆ ಧರ್ಮಗಳಲ್ಲೂ ಇದಾವೆ ಅಂತ ನಮ್ಗೆ ಗೊತ್ತು. ಕೆಲವು ಕಡೆ ಹುಳುಕುಗಳ ಜೊತೆಗೆ ಕ್ರೌರ್ಯನೂ ಇದೆ. ಇಲ್ಲಿ ದೌರ್ಜನ್ಯ ಇದೆ, ಅದಕ್ಕೆ ಎಗನೆಸ್ಟ್ ಕ್ರೌರ್ಯ ಬೆಳಿಲಿಲ್ಲ. ಇಲ್ಲಿ ಬೆಳೆದಿದ್ರೆ ಸಮಾನತಾ ಇದು ಬಂದ್ಬಿಟ್ಟಿತ್ತು, ಸಮಾನತೆ ಬರ್ತಿತ್ತು. ಒಂದಿದು. ಎರಡು, ಏನು ಮಾತುಗಳು? ಇಬ್ರು ಶಾಸಕರು, ಅಶೋಕ್ ಮತ್ತು ವಿಶ್ವನಾಥ್,
ಇಬ್ರು ಹೇಳುದು ಮಂಜುನಾಥ, ಮಂಜುನಾಥನ ಬಗ್ಗೆ ಎಂತ ಇದ್ ಮಾಡ್ತಿದ್ದಾರೆ ನೋಡಿ, ಅಪಾರ ಹೊರಿಸ್ತಿದ್ದಾರೆ. ಮಂಜುನಾಥ ಕೊಲೆ ಮಾಡಿದಾನೆ ಅಂತ ಹೇಳಿದೀವ? ಯಾರಾದ್ರೂ ಹೇಳಿ ಕರ್ಕೊಂಬನ್ನಿ. ಅದು ಏನ್ ಪರಿಕಲ್ಪನೆ ಅದು? ಒಂದು ದೇವತಾ ಪರಿಕಲ್ಪನೆ, ದೇವರ ಪರಿಕಲ್ಪನೆ. ನಾವು ಆ ಪ್ರತಿಮೆ ಮಾಡಿ ಅದನ್ನ ಇಡೋದು, ದೇವಸ್ಥಾನ ಮಾಡಿ ಇಡೋದು, ವಿಗ್ರಹ ಮಾಡಿಡೋದು ಇಷ್ಟ ಆಗಲ್ಲ. ಆ ಮೂಲ ಇದೆಯಲ್ಲ ಮಂಜುಶ್ರೀ, ಬಹಳನೇ ಇಷ್ಟ. ಇವನ್ ಅದು ಮಂಜುನಾಥ ಅಂತ ಹೇಳಕ್ ಕೂಡ ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಆದ್ರೆ ಆ ಹೆಸರಿನಲ್ಲಿ ನಡೆಯೋ ಶೋಷಣೆ, ಅದನ್ನ ಮಾತನಾಡೋದು. ಸೊ ಯಾರೂ ಕೂಡ ಮಂಜುನಾಥ ಅಂತ ಹೇಳ್ತಿಲ್ಲ. ನೀವು ಮಂಜುನಾಥ ಮಂಜುನಾಥ ಅಂತ ಪದೇ ಪದೇ ಹೇಳೋದ್ರ ಮೂಲಕ ಯಾರನ್ನ ಶೀಲ್ಡ್ ಮಾಡ್ತಾ ಇದ್ದೀರಿ? ದಡ್ರ ನೀವು, ಅವಿವೇಕಿಗಳ. ನೋ, ಯು ಆರ್ ಶೀಲ್ಡಿಂಗ್ ಹೆಗ್ಡೆ ಫ್ಯಾಮಿಲಿ. ಅಲ್ಲಿ ದೌರ್ಜನ್ಯ ಎಸಗ್ತಿದ್ದಾರೆ ಅಂತ ಬಂದಿರೋದು ಹೆಗ್ಡೆ ಕುಟುಂಬದ ಬಗ್ಗೆ. ನನಗೆ ನಿಜವಾಗ್ಲೂ, ನಾನು ಪದೇ ಪದೇ ಹೇಳಿದ್ದೀನಿ, ಬೇರೆಯವ್ರು ಏನೇ ಹೇಳಿ ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ತಣ್ಣಗಿನ ಕ್ರೌರ್ಯ ಅವರಲ್ಲಿದೆ ಅಂತ ಬಹಳ ಜನ ಮಾತನಾಡ್ತಾರೆ. ಆ ವೇದದಲ್ಲಿ ಪ್ರಕರಣ ಹೇಳ್ತಾರೆ, ಅವ್ರು ಕೇಸ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಸಾಯಿಸಿದ್ರು. ಹೆಗ್ಡೆಯವ್ರು ಸಾಯಿಸಿದಾರಾ? ನೋ, ಹೆಗ್ಡೆ ಸಾಯಿಸೋ ಅವಶ್ಯಕತೆ ಇಲ್ಲ. ಹೆಗ್ಡೆ ಇಸ್ ದ ಚೀಫ್. ಅವ್ರ್ಯಾಕೆ ಸಾಯಿಸ್ತಾರೆ? ಅವ್ರನ್ನ ತೃಪ್ತಿಪಡಿಸೋದಕ್ಕೆ ಬೇರೆಯವ್ರು ಮಾಡಿರ್ತಾರೆ. ಅದೇ ರೀತಿ ಕಮ್ಯುನಿಸ್ಟ್ ಮಗಳು ಅಂತ ಪದ್ಮಲತಾ ಬಗ್ಗೆ ಹೇಳ್ತಾರೆ. ಇನ್ನು ಸೌಜನ್ಯ ಏನು ಹಬ್ಬ, ಏನು ವೀರಾವೇಶದಿಂದ ಹೇಳ್ತಾರೆ ನೋಡ್ಬೇಕು. ಆ ವಿಶ್ವನಾಥ್ ಏನ್ರಿ ಶಾಸಕರ, ನಾಚಿಕೆ ಆಗಲ್ವಾ ಸದನದಲ್ಲಿ ಆ ಪದ ಹೇಳೋದಕ್ಕೆ? ಏನ್ ಹೇಳ್ತಾ ಇರೋದು? ಸೌಜನ್ಯ ತರ ಎಷ್ಟು ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗಿದ್ದಾರೆ, ಎಷ್ಟು ಜನ? ಮತ್ತೆ ನೀವು ಮಣ್ ತಿನ್ನಕ್ಕಿದ್ದೀರಾ ಅಲ್ಲಿ? ಅಕಸ್ಮಾತ್ ಆದ್ರೆ ಇಳಿಯಲ್ವಾ ನೀವು? ಹೋಮ್ ಮಿನಿಸ್ಟರ್ ಹೇಳ್ತಾರೆ 3ನೇ ಕಣ್ಣು ಬಿಡು. ಏನು ಶಿವಾನ ಹೋಮ್ ಮಿನಿಸ್ಟರ್? ಹೋಮ್ ಮಿನಿಸ್ಟರ್ ಇರ್ಲಿ, CM ಇರ್ಲಿ, ನೀವಿರ್ಲಿ, ಯಾರಿರ್ಲಿ, ಎಲ್ರಿಗೂ ಒಂದು ಕಾನೂನು ಅಂತ ಇಲ್ವಾ? ಎಲ್ಲಾ ರೇಪ್ ಅಂಡ್ ಮರ್ಡರ್ಗಳು ಹೇಗಾಗಿರ್ತವೆ? ಯಾವುದೋ ಹಳ್ಳಿ ಜನ ಮಾಡಿರ್ತಾರೆ, ಯಾವುದೋ ಇದರಲ್ಲಿ ಬೇರೆ ಕಡೆ ಬೇರೆಯವ್ರು ಮಾಡಿರ್ತಾರೆ, ಇನ್ನೆಲ್ಲೋ ದಾರಿ ಹೋಗ್ತನ ಮಾಡಿರ್ತಾರೆ. ಮತ್ತು ಬಹಳಷ್ಟು ಕೇಸ್ಗಳಲ್ಲಿ ನಾವು ಕಣ್ಸೋದು ಆಗಬಾರದು. ಲಾ ಅಂಡ್ ಆರ್ಡರ್ ಹೇಗಿರ್ಬೇಕು ಅಂತ ಹೇಳಿದ್ರೆ ರೇಪೇ ಆಗಬಾರ್ದು, ಮರ್ಡರ್ ಬಿಡಿ, ರೇಪ್ ಆಗಬಾರ್ದು ಅಂತ. ಆದರೆ ಆದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಆ ಕೇಸ್ಗಳು ಹಿಡಿತಾರೆ. ಅದು ಇವ್ರು ಗೊತ್ತಿರಂಗೆ ಕಾಣಲ್ಲ. ಯಾರು ರಾಜಕೀಯದಲ್ಲಿ ಮುಳುಗೋಗಿದಾರಲ್ಲ, ಹೆಂಗೇನ್ ರಾಜಕಾರಣಿಗಳು? ಒಂದು 10-15 ಜನ ಬಿಟ್ರೆ, ಇನ್ಕ್ಲೂಡಿಂಗ್ ಇವರು, ಭ್ರಷ್ಟಾಚಾರದಲ್ಲಿ ಮುಳುಗೋಗಿಲ್ವಾ? ಇವತ್ತು ಕೂಡ ನಿಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ. ಯಾರಿಗೆ ಮಾತಾಡ್ತಾ ಇದೀರಿ? ಜನ ನಿಮ್ಮನ್ನ ಬೈಯೋರಿಗೆ ಹೊಡಿತಾರ. ಹೇ, ನಿಮಗೆ ಗಂಟೆ ಸದ್ಯ ಕೇಳಿಸ್ತಾ ಇಲ್ಲ, ಗೋಡೆ ಮೇಲಿನ ಬರಹ ಓದ್ತಾ ಇಲ್ಲ, ನೀವು ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ. ಜನ ಇವತ್ತು ಕುದಿತಾ ಇರುವುದು ರಾಜಕಾರಣಿಗಳ ಬಗ್ಗೆ, ಅವ್ರನ್ನ ಬಿಟ್ರೆ ಅಧಿಕಾರಿಗಳ ಬಗ್ಗೆ ಕುದೀತಿದ್ದಾರೆ. ಎಲ್ಲಾ ಕಡೆ ಮಾತನಾಡ್ತಾ ಇರೋದು ಇವತ್ತಲ್ಲ ನಾಳೆ ಆಗುತ್ತೆ ನೋಡಿ, ಒಂದ್ ಕಡೆ ಶುರುವಾದ್ರೆ ಏನಾಗುತ್ತೆ ನೋಡಿ ಅಂತ ಹೇಳ್ತಿದ್ದಾರೆ. ಶ್ರೀಲಂಕಾದಲ್ಲಿ ಆಯ್ತಲ್ಲ, ಈಜಿಪ್ಟಲ್ಲಿ ಆಯ್ತಲ್ಲ, ಅದನ್ನ ಮೀರಿ ಆಗುತ್ತೆ. 1-2 ಕಡೆ ಆಗ್ಲಿ. ಯಾಕೆ ಕಮ್ಯುನಿಸ್ಟು ಲೋ ಇದರಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ, ತೀವ್ರ ಕೆಳ ಹಂತದಲ್ಲಿ. ಕಾರಣ ಏನೋ ಗೊತ್ತು, ಜನ ಕೇಳ್ತಾ ಇದ್ದಾರೆ, ಕೆರಳಿ ಅಂತ. ಕೇಳಿ ರಷ್ಯಾ ತರ ಆಗುತ್ತೆ ನೋಡಿ. ಎಲ್ಲ ಕಡೆ ತಿರುಗಿ ಬೀಳ್ತಾರೆ. ಇದಾರೆ ಹೇಳಿದ್ನಲ್ಲ ನಾನು, ಒಂದು 10% ತುಂಬಾ ಒಳ್ಳೆಯವರು ಇದ್ದಾರೆ. ಆ ಕಾರಣಕ್ಕೋಸ್ಕರ ಎಲ್ರೂ ಒಂದೇ ಬೋಟ್ನಲ್ಲಿ ಇಡಕ್ ಆಗ್ತಾ ಇಲ್ಲ, ಒಂದೇ ಹಡಗು ಕಳ್ಳಕ್ ಆಗ್ತಾ ಇಲ್ಲ. ಆ ರೀತಿ ಸೌಜನ್ಯ ಕೇಸ್ನಲ್ಲಿ ಯಾಕೆ ತಗೊಂಡ್ರು ಜನಗಳು? ನಾವ್ ಯಾಕೆ ಮಾತಾಡ್ತಾ ಇದ್ದೀವಿ? ಏನು ಉದ್ದೇಶಕ್ಕೆ ಮಾತಾಡ್ತಾ ಇದ್ದೀವಿ? ಬೇರೆ ಕೇಸ್ನಲ್ಲಿ ರೇಪ್ ಆಗಿರುತ್ತೆ, ಮರ್ಡರ್ ಆಗಿರುತ್ತೆ, ಇಟ್ಕೊಂಡಿರ್ತಾರ ಮನುಷ್ಯನ. ಸೌಜನ್ಯ ಪ್ರಕರಣದಲ್ಲಿ ಇದ್ದ ಹಾಗೆ ಸಂತೋಷ್ ಹತ್ರ ಕೆಲವು ಸುಳ್ಳು ಕೇಸುಗಳು ಆಗಿರಬಹುದು, ಸುಳ್ಳು ದೂರುಗಳು ಆಗಿರಬಹುದು. ಆದ್ರೆ ರೇಪ್ ಅಂಡ್ ಮರ್ಡರ್ ಸಾಮಾನ್ಯವಾಗಿ ಹಿಡಿತಾರೆ. ಸೌಜನ್ಯ ಕೇಸಲ್ಲಿ ನಾವೆಲ್ಲ ಮಾತನಾಡ್ತಾ ಇರೋದು ಒಂದೇ ಒಂದು ಕಾರಣಕ್ಕೆ. ವಿಶ್ವನಾಥ್, ಅಶೋಕ್, ಶಿವಕುಮಾರ್, ಒಂದೇ ಒಂದು ಕಾರಣಕ್ಕೆ. ಸತ್ತ ಹೆಣ್ಣು ಮಗಳು ಸಾಮಾನ್ಯ ಕುಟುಂಬದ ಹೆಣ್ಮಗಳು. ನಾವೆಲ್ಲ ಬಂದಿರೋದು ಸಾಮಾನ್ಯ ಕುಟುಂಬಗಳಿಂದ. ನೀವೆಲ್ಲ ಟಾಟಾ ಬಿರ್ಲಾ ಕುಟುಂಬದಿಂದ ಬಂದಿರಬಹುದು, ನನಗೆ ಗೊತ್ತಿಲ್ಲ. ನಿಮ್ಮ ಇತಿಹಾಸ ನನಗೆ, ವೈಯಕ್ತಿಕ ಇತಿಹಾಸ ನನಗೆ ಆಸಕ್ತಿನೂ ಇಲ್ಲ. ಸಾಮಾನ್ಯ ಕುಟುಂಬ. ಹಾಗಾಗಿ ಆ ಹೆಣ್ಣುಮಗಳು ವಿರುದ್ಧ, ಅವಳ ಸಾವಿಗೆ ಕಾರಣ ದೌರ್ಜನ್ಯ ಎಸಗಿದವರು, ಕೊಲೆ ಮಾಡಿದವರು, ರೇಪ್ ಮಾಡಿದವರು, ಆದ್ರೆ ಹಿಂದೆ ಇರೋರು ರಕ್ಷಕರು ಮೇನ್ ಆಗಿ ಯಾರು ಅಂತ ಹೇಳಿದ್ರೆ ಧರ್ಮಸ್ಥಳದ ಹೆಗ್ಗಡೆ ಅಂತ ಹೇಳ್ತಾರೆ. 1 ಎಕರೆ ಲ್ಯಾಂಡ್ ತಗೊಳಕ್ಕಾಗಲ್ಲ. ಇವತ್ತು ಎಲ್ಲರೂ ಹೇಳ್ತಿದ್ದಾರೆ 1 ಎಕರೆ ಲ್ಯಾಂಡ್ ತಗೋಬೇಕಾದ್ರೂ ಕಾವಂದ್ರನ್ನ ಕೇಳಿ ಅಂತ ಅಲ್ಲಿ ಇವರೇ ಕಂದಾಯದ ಅಧಿಕಾರಿಗಳೇ ಹೇಳ್ತಾರಂತೆ. ತಹಶೀಲ್ದಾರ್ ಇರ್ಲಿ, ಸಬ್ ರಿಜಿಸ್ಟ್ರಾರ್ ಇರ್ಲಿ, ಕಾವಂದ್ರು ಒಂದು ಮಾತು ತಿಳಿಸ್ಬಿಡಿ. ಕಾವಂದ್ರು ಯಾರು ಈಗ ನಾನು ನದಿ ಪಕ್ಕ 5 ಎಕರೆ ತಗೋಬೇಕು ಅಂದ್ರೆ ಅವ್ರು ಕೇಳ್ತಾರೆ, ತುಂಬಾ ಸೊಗಸಾಗಿ ಬಹಳ ಮೃದುವಾದ ಮಾತಲ್ಲಿ ಕೇಳ್ತಾರಂತೆ. ಅವ್ರಿಲ್ಲ ಅಂತ ಹೇಳಿ ನಾನು ಕೊಡ್ತೀನಿ. 2009ನೇ ಇಸ್ವಿನಲ್ಲಿ ನನಗೆ ಗೊತ್ತಿದ್ದ ಒಂದು ಫ್ಯಾಮಿಲಿ ಕಥೆ ಕೊಡ್ತೀನಿ. ಅವ್ರಿಲ್ಲ ಅಂತ ಹೇಳಿ ಅಷ್ಟೇ, ಏನು ದೊಡ್ಡ ವಿಷಯ ಅಲ್ಲ. ಅವ್ರು ಏನು ಹೇಳ್ತಾರೆ, ನೀವ್ ಯಾಕೆ ಇಲ್ಲಿ ತಗೊಳ್ತಾ ಇದ್ದೀರಿ? ಅದು ಹೆಂಡತಿ ಅದೇ ಊರು. ಅವ್ರು ತುಳು ಮಾತಾಡೋಕೆ ಹೋದ್ರೆ ಮಾತಾಡಲ್ಲ, ಗಂಡ ತುಳು ಬರಲ್ಲ, ಗಂಡನ್ ಮಾತಾಡ್ತಾರೆ. ನಿಮ್ಗೆ ಯಾಕೆ ಇಲ್ಲೇ ಬೇಕು?
ಇಲ್ಲ ಸ್ವಾಮಿ, ನಮಗೆ ನದಿ ಪಕ್ಕ ಇಷ್ಟ. ಈಗ ನಿಮ್ಮ ಹೆಂಡತಿ ಎಷ್ಟಿದೆ, ಪತ್ನಿಯವ್ರಿಗೆ ಎಷ್ಟಿದೆ? ಹೆಂಡತಿಯವ್ರಿಗೆ 2.5-3 ಎಕರೆ ಇದೆ. ಅದಕ್ಕಿಂತ ಪ್ರಕೃತಿ ಏನು ಬೇಕು ನಿಮಗೆ? ಅದನ್ನೇ ಇದು ಮಾಡ್ಕೊಳ್ಳಿ. ನೀವೆಲ್ಲ ಇಲ್ಲಿ ಬಂದು ತಗೋಬಾರ್ದು, ಹೋಗಿ. ಆ ಸುತ್ತಲೂ ಒಂದು 10-12 ಜನ ನಿಂತಿರ್ತಾರೆ, ಎಲ್ಲ ಬಿಳಿ ಬಟ್ಟೆ. ಇವರೆಲ್ಲ ಮಾಡ್ತಾ ಇರೋದೆಲ್ಲ ಬಿಳಿ ಬಟ್ಟೆಗಳು, ಮಾಡೋದೆಲ್ಲ ಕಪ್ ಕೆಲಸ, ಬಿಳಿ ಬಟ್ಟೆ. ಆ ಬಿಳಿ ಬಟ್ಟೆ ಹಾಕ್ದವ್ರು ನಡೀರಿ, ನೀವು ನಡೀರಿ ಅಂತ ಕರ್ಕೊಂಬಂದು ಅಲ್ಲಿ ಇದಿದೆ ದ್ವಾರ, ಆ ದ್ವಾರ ಅಂತ ಕರ್ಕೊಂಬಂದು ನೀವು ಹೋಗಿ ಹೋಗಿ ಅಂತ ಬೆಂಗಳೂರು ಕಡೆ ಕೈ ತೋರಿಸ್ತಾರಂತೆ. ಏನು ಆತ ದೊರೆನಾ? ಇದನ್ನ ಪ್ರಶ್ನೆ ಮಾಡಬಾರ್ದಾ? ಶಾಸಕರೇ, ನೀವೇನಕ್ಕೆ ಶಾಸಕರಾಗಿದ್ದೀರಿ? ಮಂತ್ರಿನ ಶಾಸಕರಾಗಿದ್ದೀರಾ ನೀವು? ಹೇಗೆ ಒಬ್ಬ ಮನುಷ್ಯ ನಾನು ತಗೊಳ್ತೀನಿ, ಅಲ್ಲಿ ನಾನು ಹಣ ಕೊಟ್ಟು ತಗೊಳ್ತೀನಿ, ಮಾರ ಕಡಿಯಿದ್ದಾರೆ ಅಂದಾಗ ತಗೋಬಾರ್ದು ಅಂತ ಹಿಂಗೆ ಹೇಳ್ತಾರೆ? ಮತ್ತು ಕಂದಾಯ ಇಲಾಖೆಯನ್ನು ಹೇಗೆ ಹೇಳ್ತಾರೆ? ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೇಗೆ ಹೇಳ್ತಾರೆ? ಅವ್ರು ಮಾತು ಹೇಳಿ ಕಾವಂದರು. ನಾನು ಕಾವಂದ ಸುಮ್ಮನೆ ತಮಾಷೆಗೆ ಬಳಸಿದ್ದಾರೆ ಅನ್ಕೊಂಡೆ, ಅಲ್ಲಿ ಕರೆಯೋದೇ ಕಾವಂದರು ಅಂತ ಹೇಳಿದ್ರು. ಕಾವಂದ್ರಿಗೆ ಹೇಳಿ. ಏನು ನಾವು ಸಿಟ್ಟು ಮಾಡ್ಕೋಬಾರ್ದಾ? ನಿಮಗೆ ಅನ್ಸಲ್ವಾ? ಬಹುಶಃ ನೀವು ಹಾಗೆ ಮಾಡ್ತಿರ್ತೀರಲ್ಲ. ನಿಮ್ಮ ಊರುಗಳಲ್ಲಿ, ನಿಮ್ಮ ಇದರಲ್ಲಿ ಯಾರ ತಗೋಬೇಕಾದ್ರೆ ನನ್ನನ್ನು ಕೇಳಲಿ, ಹೋಟ್ಲು ತೆಗೆಯೋದಾದ್ರೆ ಕೇಳಲಿ, ಏನು ತೆಗೆಯೋದಾದ್ರೆ ನಾನು ಕೇಳಲಿ, ನನ್ನ ಪರ್ಮಿಷನ್ ತಗೋಬಾರ್ದು. ಇವನ್ BDA ಒಂದು ಸೈಟ್ನ ಆಕ್ಷನ್ ಹಾಕಿದ್ರು ತಗೋಬೇಡಿ ಅಂತ ಹೇಳೋ MLAಗಳಿದ್ದಾರೆ, ಕಾಂಗ್ರೆಸ್ MLAಗಳು. ಕಾಂಗ್ರೆಸ್, BJPಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇವತ್ತು ಯಾಕೆ ಕಾಂಗ್ರೆಸ್ ಅಂತಿದ್ರೆ ಅವ್ರು ಇದೆ ಆಕ್ಷನ್ ತಗೊಂಡೆ, ನನ್ನ ಯಾಕೆ ಮಾತು ಹೇಳಲಿಲ್ಲ? ಏನಪ್ಪ ನೀನು ಭಿಕ್ಷಾ ಬೇಡ್ಕೊಂಡು ಆಗಿರೋ ಶಾಸಕ ನೀನು. ಯಾಕೆ ಲಾ ಓದೋ ಹುಡುಗರು ಹಿಂದೆ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ ಕೇಳಿ. ಮೆಂಬರ್ಸ್ ಯಾವ್ದ್ರ ನಮ್ಮ ಮೆಂಬರ್ಸ್ ಅಂತ ಹೇಳಿದ್ರು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಲ್ಲ, ಲೂಟರ್ಸ್ ಅಸೆಂಬ್ಲಿ. ಅಲ್ರಿ ವಿಶ್ವನಾಥ್, ಅಷ್ಟು ಜೋರಾಗಿ ಹೇಳ್ತಿರಲ್ಲ. 200 ಗಾಡಿ ತಗೊಂಡು ಹೋಗ್ತೀರಾ? 200 ಗಾಡಿ ತಗೊಂಡು ನೀವು ರಕ್ಷಣೆ ಕೊಡೋದು ಏನ್ರಿ ಇದೆ? ಅಲ್ಲಿ ಯೂಟ್ಯೂಬರ್ಸ್ಗೆ ಹೊಡೆದಿರೋದು ದೇವಸ್ಥಾನದ ಭಕ್ತರು, ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತ ಯಾರಾದ್ರೂ ಹೇಳ್ಬೇಕೇ ಹೊರತು 200 ಕಾರ್ ತಗೊಂಡೋಗಿ ಯಾರು ಹೆಗ್ಡೆಯವ್ರ ಮನೆ ನುಗ್ಗಿದಾರಾ? ಹೆಗ್ಡೆಯವ್ರ ಮೇಲೆ ದಾಳಿ ಮಾಡಕ್ ಪ್ಲಾನ್ ಮಾಡಿದಾರಾ? ಸೆನ್ಸ್ ರೂಪಿಸಿದಾರಾ? ರೂಪಿಸಿ ಹೇಳಿ ನಮಗೆ, ಅಥವಾ ಹಿಡೀರಿ, ಪೊಲೀಸ್ ಆಕ್ಷನ್ ತಗೊಳಕ್ ಹೇಳಿ. ಯಾರು ಕಾಲ್ ಕೊಟ್ಟಿದಾರಾ? ಏನು ಹೇಳ್ತೀವಿ? 200 ಗಾಡಿ, 400 ಗಾಡಿ. ಓಹೋ, ನಮ್ಗಾಗಲ್ಲಪ್ಪ. ನನ್ಗೇನಾರ ಅಲ್ಲಿ ಕಾಸಿದೆ, ನಾನು ಹೋಗ್ಬೇಕು ಅಂದ್ರೆ ಒಂದೇ ಗಾಡಿಲಿ ಹೋಗ್ತೀನಿ. ನಾನು ಒಂದೇ ಗಾಡಿಯಲ್ಲಿ ಹೋಗಿ ಮಾತಾಡ್ಕೊಂಬರ್ತೀನಿ. ನಾನು ಯಾರು ಏನೋ ಕಲ್ಲು ಹೊಡಿಯಲ್ಲ, ಏನೂ ಎಸೆಯಲ್ಲ. ಮತ್ತು ಅವ್ರ ಪರ ಇರೋರ್ನು ಕೂಡ ನಾನು ಹೇಳ್ತೀನಿ, ತಪ್ಪಿದ್ರೆ ಹೇಳಿ, ನಾವು ಸರಿ ಹೇಳ್ತಿದ್ರೆ ನೀವು ಸರಿ ಹೋಗಿ. ಮತ್ತು ಅವ್ರನ್ನೂ ಕೂಡ, ಅವ್ರೇನು ವೈರಿ ಅಲ್ಲ. ನಾನಂತೂ ಅವ್ರನ್ನ ವೈರಿ ಇದು ಆ ರೀತಿ ಪರಿಗಣಿಸೋದೇ ಇಲ್ಲ. ದ್ವೇಷ ಇಟ್ಕೊಳ್ಳೋದಾಗ್ಲಿ ಇಲ್ವೇ ಇಲ್ಲ. ಬದಲಾಗ್ಬೇಕಾ ಮನುಷ್ಯ? ಇವತ್ತೂ ಬದಲಾಗ್ಲಿ. ಸಾಕಷ್ಟು ವಯಸ್ಸಾಗಿದೆ, ಇವತ್ತೂ ಬದಲಾಗ್ಲಿ. ನಿರ್ಗತಿಕರ ಜೊತೆ ಚೆನ್ನಾಗಿ ನಡ್ಕೊಳ್ಳಿ ಮತ್ತು ಮನಸ್ಸನ್ನ ಹರಿಬಿಡ್ಲಿ. ನಾನು ದೇವರ ಭಕ್ತ, ಮಂಜುನಾಥ ಸ್ವಾಮಿಯ ಇದನ್ನ ನನಗೆ ಎಲ್ಲೋ ಈ ವಿಶ್ವ ವಹಿಸ್ಕೊಡ್ತು, ನಾನು ಕರುಣೆಯಿಂದ ನಡ್ಕೊಳ್ಳೋಣ. ದಯೆ ಧರ್ಮದ ಮೂಲ ಅಂತ ಹೇಳಿದ್ದಾರೆ ಅಂತ ನಡ್ಕೊಳ್ಳಿ. ಮಾತನಾಡಕ್ಕಾಗಲ್ಲ. ನೀವು ಜೋರಾಗಿ ಮಾತಾಡಬೇಡಿ ಸದನಕ್ಕೆ. ಸದನದ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ರೇಪ್ ಅಂತ ಹೇಳಿದ್ರಲ್ಲ, ರೇಪ್ ಅಂಡ್ ಮರ್ಡರ್ಗಳು ಎಷ್ಟಾಗ್ತಿದ್ದೇವೆ ಅಂದಾಗ ಪರಮೇಶ್ವರ್ ಉತ್ತರ ಕೊಡಬೇಕು. ಹೆಣದ ಬಗ್ಗೆ ಮಾತನಾಡಿದ್ರಿ ನೀವೆಲ್ಲ. ನೀವು ಅಂದ್ರೆ ರಾಜಕಾರಣಿಗಳು, ಯಾರ್ಯಾರು ಮಾತಾಡಿದ್ರು ಗೊತ್ತಿಲ್ಲ. ಒಬ್ಬನೇ ಹಿಂಗೆ ಹೆಣ ಹೊತ್ಕೊಂಡೋದ, ಒಬ್ಬನೇ ಹೇಗೆ ಹೊತ್ಕೊಂಡೋದಕ್ಕೆ ಸಾಧ್ಯ? ನಮಗೂ ಅಷ್ಟೇನೆ. ನನಗೆ ಅಸ್ಥಿ ಪಂಜರ ಇದ್ರ ಬಗ್ಗೆ ನನಗೆ ಯಾವ ರೀತಿಯ ಇದೂ ಇರಲಿಲ್ಲ, ನಂಬಿಕೆ ಆಗಲಿ ಒಂದು ಆಸಕ್ತಿ ಆಗಲಿ ಇರಲಿಲ್ಲ. ನಾನು ಫಾಲೋ ಕೂಡ ಮಾಡ್ತಿರ್ಲಿಲ್ಲ. ಆದರೆ ನೀವು ಹೇಳಿದ್ರಲ್ಲ ಯಾವಕ ಷಡ್ಯಂತ್ರ ಅಂತ, ಏನು ಷಡ್ಯಂತ್ರ ಆಗುತ್ತಲ್ಲಿ? ಸೌಜನ್ಯ ಸತ್ತಿರೋದು ನಿಜ ಅಲ್ವಾ? ಒಬ್ಬನೇ ಹೆಣ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗಲ್ವೋ? ಹೆಣನೇ ಎತ್ಕೊಂಡು ಹೋಗೋಕ್ಕಾಗಲ್ಲ. ಬದುಕಿರೋ 16 ವರ್ಷದ ಹುಡುಗಿನ ಒಬ್ಬ ವ್ಯಕ್ತಿ ಎತ್ಕೊಂಡು ಹೇಗೆ ಹೋಗ್ತಾನೆ? ಅದು 4 ಗಂಟೆನಲ್ಲಿ ಅವ್ರು ಕಿರ್ಚ್ಕೊಳ್ಳೋದಿಲ್ವಾ? ಸೊ ಬೇರೆ ರೀತಿ ತನಿಖೆ ಆಗಬೇಕು ಅಂತ ನೀವೆಲ್ಲ ನಿಂದೇ ಸರ್ಕಾರ ಇತ್ತು, ಯಾಕೆ ಮಾಡಲಿಲ್ಲ ಆಗ? ನಿಮಗೆ ನೀವು ವೈಯಕ್ತಿಕವಾಗಿ ಸಂಬಂಧ ಏನಾದ್ರು ಇಟ್ಕೊಳ್ಳಿ. ಇಷ್ಟಾಗಿ ನಾನು ಹೇಳ್ತಿದ್ದೀನಿ, ಹೆಗ್ಡೆ ಅವರಾಗಲಿ ಅಥವಾ ಅವರ ಕುಟುಂಬದವರಾಗಲಿ ಮಾಡಿದ್ದಾರೆ ಅಂತ ನಾನು ಖಂಡಿತ ಹೇಳೋದಕ್ಕಾಗಲಿ ಅಂದ್ಕೊಳ್ಳೋದಕ್ಕಾಗಲಿ ಇಷ್ಟಪಡೋದಿಲ್ಲ ನಾನು. ಬಟ್ ತನಿಖೆ ಆಗಬೇಕಲ್ವಾ? ಅವರ ಬಳಗ ಸಂಪರ್ಕ ಯಾರಾದ್ರೂ ಇದ್ದರೆ, ಸಂಬಂಧ ಇದ್ದರೆ ಅವ್ರು ಅರೆಸ್ಟ್ ಆಗಲೇಬೇಕಲ್ವಾ? ಅದ್ರ ಬಗ್ಗೆ ಹೇಳ್ತಿರೋದು. ಮತ್ತು ಈಗ ಒಂದು ಪ್ರಮುಖ ವಿಷಯಕ್ಕೆ ಬರ್ತೀನಿ. ಇದು ನೀವು ತಳ್ಳಿ ಹಾಕಕ್ಕೆ ಸಾಧ್ಯನೇ ಇಲ್ಲ. ನೀವು ತಳ್ಳಿ ಹಾಕೋಕೆ ಹೋದರೆ ತುಂಬನೇ ಕೆಟ್ಟ ಹೆಸರು ತೊಗೊಳ್ತೀರಿ. ನಮ್ಮಿಂದ ಅಲ್ಲ, ನ್ಯಾಯಾಲಯಗಳಿಂದ. ನೆನ್ನೆ ಆ ಮನುಷ್ಯ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ. ಯಾರು? ಮಾಸ್ಕ್ಡ್ ಮ್ಯಾನ್, ಮುಸ್ಕುದಾರಿ. ಆ ಮನುಷ್ಯ ಇಂಟರ್ವ್ಯೂ ಯಾರು ಕೊಟ್ಟಿರೋದು? ಇಡೀ ಇಂಡಿಯಾದಲ್ಲೇ ಸಾಕಷ್ಟು ಹೆಸರು ಗಳಿಸಿರೋ ದೃಶ್ಯವಾಹಿನಿ ಇಂಡಿಯಾ ಟುಡೇ ಕೊಟ್ಟಿದ್ದಾನೆ. ಇಡೀ ವಿಶ್ವಕ್ಕೆ ಹೋಗುತ್ತದು. ಅದನ್ನ ಇಂಟರ್ವ್ಯೂ ಮಾಡಿರೋರು ಯಾರು? ಸಗಾಯ್ ರಾಜ್ ಅನ್ನೋ ಒಬ್ಬ ಕನ್ನಡದ ಪತ್ರಕರ್ತ. ತುಂಬಾ ಸಾಕಷ್ಟು, ನಾನು ಆ ವ್ಯಕ್ತಿಯನ್ನು ಭೇಟಿಯಾಗಿಲ್ಲ, ಗೊತ್ತಿದೆ. ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಸಂಯಮದಿಂದ ನಮ್ಮ ರೀತಿ ಎಲ್ಲೂ ಎಮೋಷನಲ್ ಆಗದೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಿದಾರ ಅವನು ಹೆಚ್ಚು ಕಮ್ಮಿ 3/4 ಗಂಟೆ 1 ಗಂಟೆ ಇದೆ ಅನ್ಸುತ್ತದು.
ಅದರಲ್ಲಿ ಎಲ್ಲವನ್ನೂ ಕೇಳ್ತಾ ಹೋಗ್ತಾರೆ. ಕೇಳ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅವನು ಯೋಚನೆ ಮಾಡಿ ಮಾತಾಡ್ತಾ ಇಲ್ಲ. ಆಗ ಒಂದು 2 ವಿಷಯ ಏನು ಹೇಳ್ತೇನೆ, ಮುಖ್ಯವಾದ ವಿಷಯ. ಗ್ರಾಮ ಪಂಚಾಯಿತಿಗೆ ನೀವು ಕೆಲಸ ಮಾಡ್ತಾ ಇದ್ರಾ ಅಂದಾಗ, ಇಲ್ಲ ನಾನು ಯಾವತ್ತೂ ಮಾಡಿಲ್ಲ. ಹೆಣ ಹೂತಾಕು ಅಂತ ನಿಮ್ಗೆ ಅವ್ರು ಹೇಳ್ತಿರ್ಲಿಲ್ವಾ? ಇಲ್ಲ, ಯಾವತ್ತೂ ನಂಗೆ ಕರೆದಿಲ್ಲ. ಹೆಣದ ಶವಗಳ ಮೇಲೆ ಚಿನ್ನ ಎತ್ಕೊಳ್ತಿದ್ರಿ, ಅನಾಮಧೇಯ, ಅಪರಿಚಿತ, ಯಾರು ಕ್ಲೈಮ್ ಮಾಡಲ್ಲ ಆ ಹೆಣ್ಗಳ ಮೇಲೆ ಯಾವ ಚಿನ್ನನೂ ಯಾರೂ ಬಿಟ್ಟಿರಲ್ಲ. ಮತ್ತು ಚಿನ್ನ ಇದ್ರೆ ಪೊಲೀಸ್ ತಗೊಂಡಿರ್ತಾರೆ, ಪೆನ್ ಇದ್ರೂ ತಗೊಂಡಿರ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಚಿನ್ನ ಇರಲಿ, ಪೆನ್ ಇರಲಿ, ಏನಿರಲಿ, ಮತ್ತು ಯಾವ ಬಟ್ಟೆ ಹಾಕಿದ್ರು ಅಂತ ಹೇಳಿ ಫೋಟೋ ತೊಗೊಂಡಿರ್ತಾರೆ. ಯಾಕೆಂದ್ರೆ ಯಾರೋ ನಾಳೆ ಬಂದು ಕ್ಲೈಮ್ ಮಾಡಿದ್ರೆ, ನಮ್ಮಂತ ಬಂದಿದ್ರು ಮಿಸ್ಸಿಂಗ್ ಅಂತ ಹೇಳಿದ್ರೆ ಹೇಳೋದಕ್ಕೋಸ್ಕರ ಅದೆಲ್ಲ ಇಟ್ಕೊಂಡಿರ್ತಾರೆ. ಅನಾಮಧೇಯ ಹೆಣ್ಗಳ ಮೇಲೆ ಪಂಚಾಯಿತಿ ಕೊಟ್ಟಾಗ ಚಿನ್ನ ಇರಲ್ಲ. ಸಾಮಾನ್ಯ ಸಾವುಗಳಾಗಿರ್ತಾವಲ್ಲ, ಆಗ ಮಕ್ಕಳ ಮೇಲೆ, ಕೆಲವು ಹೆಂಗಸ್ರ ಮೇಲೆ ನಮ್ಮ ಅಜ್ಜಿಗೆ ಬಿಟ್ಟಿದ್ವಿ ನಾವು. ದೊಡ್ಡ ಮಾಂಗಲ್ಯದ ಸರ. ಆ ಸರ ಒಂದು ದಿನ ಇರಲಿ, ನಾಳೆ ತಗೋತೀನಿ ಅಂತ ಮಕ್ಕಳು ಹೋಗಾಗದಾಗ ಸರ ಬೆಳಿಗ್ಗೆನೇ ಇರಲ್ಲ. ಹಳ್ಳಿಲಿ, ನಾಗವಾರದ ಹಳ್ಳಿಯಲ್ಲಿ ಬಿಡಿ, ಅದು ಯಾರೋ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ತಾರೆ. ಹಾಗೇನೆ ಹರಿಶ್ಚಂದ್ರ ಘಾಟ್ನಲ್ಲಿ ಗಾಜಲ್ಗ ಪಾಪಯ್ಯ ಅನ್ನೋರು ಬೇರೆ ಜೀವನನೇ ಇರಲಿಲ್ಲ ಅವ್ರಿಗೆ. ಯಾರು ಮಕ್ಕಳು ಹೆಂಗಸು ಸುತ್ತವ್ರೆ ಅವರೆಲ್ಲ ಹೋದ್ಮೇಲೆ ಕೂತಿದ್ರೆ ಇವೆಲ್ಲ ಬಿಚ್ಕೊಳ್ತಿದ್ರು. ಉಂಗುರಗಳು, ಈದು, ಕಿವಿ ಓಲೆ ಬಿಚ್ಕೊಳ್ತಾ ಇದ್ರು. ಅದು ಹೇಗಿದ್ರು ಹೆಣ. ಮತ್ತು ಮನೆಯವ್ರ ತಿರುಗಿ ನೆನೆಸ್ಕೊಳಕ್ ಹೋಗಲ್ಲ ಅದನ್ನ. ಅಲ್ಲಿ ಮಾಡಿರೋ ಸಾಧ್ಯ ಇದೆಯಾ ಹೊತ್ತು ಅಪರಿಚಿತ ಶವಗಳ ಮೇಲೆ ಹೆಂಗೆ ಇರೋಕ್ಕೆ ಸಾಧ್ಯ? ಗ್ರಾಮ ಪಂಚಾಯಿತಿ ಕೊಟ್ರೆ, ಗ್ರಾಮ ಪಂಚಾಯಿತಿ ಒಬ್ಬ ವ್ಯಕ್ತಿ ಹೇಳ್ತಾರೆ ಅವ್ನು ಚಿನ್ನ ಕದೀತಿದ್ದ, ಅದಕ್ಕೆ ತೆಗೆದಿದ್ದೀವಿ. ಹೇಗಪ್ಪ ಚಿನ್ನನ ಅಪರಿಚಿತ ಮಹಿಳೆಯ ಮೇಲೆ, ಮಗುವಿನ ಮೇಲೆ ಅಥವಾ ಗಂಡಸಿನ ಮೇಲೆ ಯಾವುದೇ ಒಂದು ಒಡವೆ ಇದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿ ನಿನಗೆ ಗೊತ್ತಿಲ್ವಪ್ಪ ಪುಣ್ಯಾತ್ಮ? ನೀನು ಅಷ್ಟಾದ್ರೂ ವಿವೇಕ ಮತ್ತು ವಿವೇಚನೆ ಇಲ್ವಾ ನಿನ್ಗೆ? ಪೊಲೀಸ್ನವರು ಗುರುತುಗೋಸ್ಕರ ತಗೊಳ್ತಾರೆ, ಬಿಡೋದಿಲ್ಲ ದೇಹದ ಮೇಲೆ. ಯಾವುದೇ ಪೊಲೀಸ್ನ ಕೇಳಿ ಹೇಳ್ತಾರೆ. ಹಾಗೆ ಅವನು ಹೇಳ್ತಾನೆ, ನಮ್ಮ ಗ್ರಾಮ ಪಂಚಾಯಿತಿ ಕೊಡಲೇ ಇಲ್ಲ. ಯಾಕೆ ಕೊಟ್ಟಿದ್ದು? ಶಾಕ್ ಆಗುತ್ತೆ. ನಾನು ಮೊದಲಿಂದ ಲಾಯರ್ಗಳು ಇದು ಶುರು ಮಾಡಿದಾಗಲೇ ಹೇಳಿದ್ದೆ ನಾನು, ಅವ್ನಿಗೆ ಯಾರು ಕೊಟ್ಟಿದ್ರು ಕೇಳಿ ಅಂದಾಗ, ಇಲ್ಲ ಫಸ್ಟ್ ಹೆಣ ತೋರಿಸ್ಬಿಡ್ಲಿ ಅಂದರು. ನೋ, ಈ ವಿಷಯದಲ್ಲಿ ನನಗೆ ಭಾಳನೇ ಅವ್ರ ಬಗ್ಗೆ ಬೇಸರ ಆಗಿದೆ. ಐ ವಾಸ್ ನೆವರ್ ವಿತ್ ದೆಮ್ ಈ ವಿಷಯದಲ್ಲಿ. ಫಸ್ಟ್ ಅವ್ನು ಯಾರು ಕಳಿಸ್ದೆ ಕೇಳಿ, ಆಮೇಲೆ ಪೊಲೀಸ್ ಗೊತ್ತಾಗುತ್ತೆ ಸತ್ಯ ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ. ನನ್ನ ಬಗ್ಗೆ ಒಬ್ಬ ವ್ಯಕ್ತಿ ನಾನು ಇನ್ನೊಬ್ಬ ಇದ್ದಾಗ ಆ ಪೊಲೀಸ್ಗೆ ಬಾಯಿ ಬಿಡಿಸೋದು ಭಾಳ ಸುಲಭ ಇರ್ತದೆ. ನಮಗೆಲ್ಲ ಗೊತ್ತಿದೆ, ಅದು ಪ್ರಾಕ್ಟಿಕಲ್ ಆಗಿ ಗೊತ್ತಿದೆ. ಇಂಟರ್ವ್ಯೂನಲ್ಲಿ ನಿನ್ನೆ ಹೇಳಿದಾರ ಅವನು, ನನಗೆ ಕೊಡ್ತಾ ಇದ್ದದ್ದು ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ಸಮಿತಿ. ಒಬ್ಬ ಮ್ಯಾನೇಜರ್ ಇದ್ರು, ಇಲ್ಲ ಅವರು, ಇಲ್ಲ ಇನ್ನೊಬ್ಬ ಮ್ಯಾನೇಜರು, ಅವ್ರು ಕರೀತಿದ್ರು, ಕೊಡ್ತಿದ್ರು. ಅದನ್ನೇ ಹೇಳ್ತಾನೆ. ಇನ್ನೊಂದು, ಸಗಾಯಿರಾಜ್ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದರೆ, ಒಬ್ಬನಿಗೆ ಹೆಂಗಪ್ಪ ತೊಗೊಂಡೋಗ್ತಿದ್ದೆ ಅವ್ರು ಕೊಟ್ಟಾಗ, ನೀನೊಬ್ಬನಿಗೆ ಕೇಳ್ತಿದ್ರು. ಪದಗಳು ಸ್ವಲ್ಪ ಬೇರೆ ಇರಬಹುದು, ಈ ಅರ್ಥ ಬರೋಕೆ ಕೇಳ್ತಾರೆ. ಅವನು ಒಂದು ಕ್ಷಣ ಕೂಡ ತಡವರಿಸದೆ ಹೇಳ್ತಾನೆ, ಇಲ್ಲ ಸ್ವಾಮಿ, ನನ್ನ ಜೊತೆ ರಂಗ ಇದ್ರು, ಮಾರ ಇದ್ರು, ರಾಜನ್ 5-6 ಜನ. ಹೆಸರು ಹೇಳ್ಬೇಡ ಅಂತ. ಇಲ್ಲ ಇದ್ರು ಸ್ವಾಮಿ, ರಂಗ ಇವರು ಎಲ್ಲ ಇದ್ರು. ನಾವು 5 ಜನ, ಒಂದು 4 ಜನ, 5 ಜನ, 6 ಜನ ಇಡ್ತಿದ್ವಿ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಊತಾಗ್ತಾ ಇದ್ದದ. ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲೇ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನನ್ನ ಮತ್ತೆ ನನ್ನ ಭಾವ, ನಾನು, ಮತ್ತೊಬ್ಬ ರಾಜು ಅಂತಿದ್ದ, ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ. ಅದ್ ಮಣ್ಣು ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು, ಅಲ್ಲೇ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ದಿಸ್ ಈಸ್ ಶಾಕಿಂಗ್, ರಿಯಲಿ ಶಾಕಿಂಗ್. ಆಗ ಅವ್ರು ಕೇಳ್ತಾರೆ, ನೀನು ಯಾಕಪ್ಪ ಅವ್ರನ್ನ ಕರಿಯಲ್ಲ? ಇನ್ನು ಉಳಿದ ನಿನ್ನ ಜೊತೆ ಇರಲ್ಲ, ಅವ್ರು ಯಾಕೆ ಕರಿತಿಲ್ಲ? ಇಲ್ಲ, ನಾನು ಕರೆದ್ರೆ ಬರಲ್ಲ, ಅವರು SIT ಕರಿಬೇಕು ಅಂತ ಹೇಳಿಬಿಟ್ಟು ಸುಲಲಿತವಾಗಿ ಹೇಳೋದಿಲ್ಲ. ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೊಂಡಿರ್ತಾನೆ. ಅವರು ಕಸ್ಬಿಟ್ರೆ ಒಳ್ಳೇದು, ನನಗೇನಾದ್ರು ಕನ್ಫ್ಯೂಸ್ ಆಗಿದ್ರೆ ಅವ್ರು ಹೇಳ್ತಾರೆ, ಆಮೇಲೆ ಸುಗಮ ಆಗುತ್ತೆ ದಾರಿ. ಅಂದರೆ ನಾವು ಮಾಡಿರೋದು 100ಕ್ಕೆ 90ರಷ್ಟು ಮಹಿಳೆಯರು, ಅದೆಲ್ಲ 5-6 ಜನಕ್ಕೆ ಗೊತ್ತು ಅಂತ ಹೇಳಿ ಹೆಸರು ಹೇಳ್ತಿದ್ದಾನೆ. ಮತ್ತು ಅವನು ಹೇಳೋ ರೀತಿಯಲ್ಲೇ ಗೊತ್ತಾಗುತ್ತೆ, ಅವರು ಆ ಊರಿನ ಸನಿಹದಲ್ಲೇ ಇರ್ತಾರೆ. ಇದು ಜನಗಳಿಗೂ ತಲುಪಿಬಿಟ್ಟಿದೆ. ಇದನ್ನು ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಚಾನೆಲ್ಗಳು ಸಾಕಷ್ಟು ಕಾಪಿ ಮಾಡ್ತಾ ಇದ್ದಾವೆ. ಯೂಟ್ಯೂಬರ್ಸ್ನ ಯಾಕೆ ನೀವು ಅಷ್ಟೂ ಜೋರಾಗಿ ಮಾತಾಡ್ತೀವಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶಾಸಕರುಗಳು ಒಂದು ಕಾಲದಲ್ಲಿ ಪತ್ರಕರ್ತರಿದ್ರು, ಲಂಕೇಶ್ ಇದ್ರು, ರವಿ ಬೆಳಗೆರೆ, ನಾವು ಎಲ್ಲರೂ ಇದ್ವಿ. ಇವತ್ತು ಆ ಜಾಗಕ್ಕೆ ಯೂಟ್ಯೂಬರ್ಸ್ ಬಂದಿದ್ದಾರೆ. ಅವ್ರು ತಪ್ಪು ಮಾಡಿದ್ರೆ ಹೇಳಿ, ರೋಲ್ ಕಾಲ್ ಅನ್ನೋ ಪದ ಬಳಸ್ತೀವಿ ಎಲ್ಲರಿಗೂ. ರೋಲ್ ಕಾಲ್ ನಿಮ್ಮ ಹತ್ರ ಮಾಡಕ್ ಬಂದಿದ್ರಾ? ನಿಮಗೆ ಗೊತ್ತಿರೋರು ಮಾಡಕ್ ಬಂದಿದ್ರಾ? ಮತ್ತೆ ಯಾಕೆ ನಿಮ್ಮ ಹತ್ರನೇ ಮಾಡಕ್ ಬರ್ತಿದ್ದಾರೆ ರೋಲ್ ಕಾಲ್? ಅವರು ಯಾಕೆ ಬೀಡಾವರ ಹತ್ರ ಮಾಡಕ್ ಹೋಗ್ತಾ ಇಲ್ಲ? ಯಾಕೆ ಒಂದು ಅಂಗಡಿ ಇಟ್ಟಿರೋ ಹತ್ರ ಹೋಗ್ತಾ ಇಲ್ಲ?
ಯಾಕೆ ಮನೆಗೆ ಯಾವುದೋ ಮನೆಯೊಳಗೆ ಹೋಗಿ ಕೇಳ್ತಾ ಇಲ್ಲ? ಯಾಕೆ ನಿಮ್ಗಳ ಹತ್ರ, ಅಧಿಕಾರಿಗಳ ಹತ್ರ ಅಲ್ಲೇ ರೋಲ್ ಕಾಲ್‌ಗೆ ಕೇಳ್ತಿದ್ದಾರೆ? ಯಾಕೆ? ಕಾರಣ ಏನು? ಅವ್ರಿಗೆ ರೋಲ್ ಕಾಲ್ ನಿಮ್ಮನ್ನ ಕೇಳೋ ರೀತಿಯಲ್ಲಿ ನೀವು ಯಾಕೆ ನಡ್ಕೊಳ್ತಿದ್ದೀರಿ? ಹ್ಮ್? ನಿಮ್ಗೆ ಶೇಮ್ ಅನ್ಸಲ್ವಾ ನಿಮ್ಗೆ? ಶೇಮ್ ಅನ್ಸಲ್ಲೇನ್ರಿ ನಿಮ್ಗೆ? ನಿಮ್ನ ಯಾರೋ ರೋಲ್ ಕಾಲ್ ಕೇಳ್ತಿದ್ದಾರೆ ಅಂದಾಗ ನಿಮಗೆ ಶೇಮ್ ಅನ್ಸಲ್ವಾ? RTI ಬಗ್ಗೆನೂ ಹೀಗೆ ಹೇಳ್ತೀರಿ, ಯೂಟ್ಯೂಬರ್ಸ್ ಬಗ್ಗೆನೂ ಹೀಗೆ ಹೇಳ್ತೀರಿ. ನೋ. ಇವತ್ತು ವಾಟ್ ಎವರ್ ಇಟ್ ಈಸ್, ಅಲ್ಲಿ ಕೆಲವ್ರು ಏನು ಮಾಡ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಜನಗಳು ನಿಮ್ಗೆ ದುಡ್ಡು ಕೊಡ್ತಾರೆ, ಯೂಟ್ಯೂಬರ್ಸ್. ನನ್ನ ಮಕ್ಕಳ ರೀತಿ ನೀವು, ನನ್ನ ಅಣ್ಣ ತಮ್ಮದಿರು, ನನ್ನ ಅಕ್ಕ ತಂಗಿಯರ ಮಕ್ಕಳು, ಅಣ್ಣ ತಮ್ಮದಿರ ಮಕ್ಕಳು. ದಯವಿಟ್ಟು ಇವ್ರ ಹತ್ರ ಹೋಗ್ಬೇಡಿ, ರೋಲ್ ಕಾಲ್ ಅಂತ ಅನ್ಸ್ಕೋಬೇಡಿ. ಇವತ್ತು ನೀವು ಮಾಡ್ತಾ ಇರೋ ಕೆಲಸಗಳನ್ನ ನಾನು ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಮ್ಮನ್ನು ಯಾವ್ದು ಕ್ರಿಟಿಸೈಸ್ ಮಾಡಿಲ್ವಾ? ಕ್ರಿಟಿಸೈಸ್ ಮಾಡಿದ್ದಾರೆ. ಐ ಜಸ್ಟ್ ಲಾಫ್ ಅಟ್ ಇಟ್. ಏನೋ ಹೇಳ್ತಿದ್ದಾರಪ್ಪ, ಏನೋ ಪ್ರಗತಿಪರ ಅಂತ ಸೋಕಾಲ್ಡ್ ಪ್ರಗತಿ ಹಿಂಗೆಲ್ಲ ಮಾತನಾಡ್ತಾರೆ ಕೆಲವರು. ಇಟ್ಸ್ ಗುಡ್. ಗುಡ್. ನನ್ನ ಮನೆಯಲ್ಲೇ ನನ್ನ ವಿರೋಧ ಮಾಡ್ತಾರೆ ಭಾಳಷ್ಟು ವಿಷಯದಲ್ಲಿ. ಅವ್ರಿಗೂ ನಂಬಿಕೆ ಇರಲ್ಲ, ಕುಟುಂಬದ ಸದಸ್ಯರುಗಳಲ್ಲೇ, ಅಣ್ಣ ತಮ್ಮದಿರ್ಲಿ ಇರಲ್ಲ. ಇರಲಿ ಬಿಡಿ, ಆ ಹುಡುಗರಿಗೆ ಮಿತಿ ಮೀರಿ ಹೋದಾಗ ನಾವು ಬೇರೆ ರೀತಿಯಲ್ಲಿ ಹೇಳ್ಬಹುದು. ಮತ್ತು ಇದ್ದೇ ಇದೆ, ನಾನು ಯಾಕೆ ಕೋಲ್ಡ್ ಕಲಿಬೇಕು? ಕೋಲ್ಡ್ ಕಲಿಯಕ್ಕೆ ಇಷ್ಟ ಇಲ್ಲ, ಆದರೆ ಸದನದಲ್ಲಿ ಮಾತಾಡೋಕೆ ಇಷ್ಟ. ಸರಿ ಏನ್ರಿ ವಿಶ್ವನಾಥ್? ಶಾಸನ ಸಭೆಯಲ್ಲಿ ಇರೋ ನೀವುಗಳೇ ಕೋರ್ಟ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರು ಏನು ಹೇಳ್ಬೇಕು? ನನ್ನ ಕೇಳ್ತಾರೆ, ಯಾಕೆ ಈ ನಕಲಿ ಮತದಾನ, ನಕಲಿ ಹೆಸರುಗಳ ಬಗ್ಗೆ ನೀವು ಅದ್ರ ವಿರುದ್ಧ ಜೋರ ಹೋರಾಡಲ್ಲ ಅಂತ. ನೆಕ್ಸ್ಟ್ ಯಾರು ಬರ್ತಾರಪ್ಪ? ಕಾಂಗ್ರೆಸ್ ಏನಾಗಿದೆ ನಮಗೆ ಗೊತ್ತಿದೆ. ಎಷ್ಟಿತ್ತೋ BJP ಅದಕ್ಕಿಂತಲೂ 5%, 10%, ಕೆಲವು 20% ಹೆಚ್ಚಿಗೆ ಇದೆ. ನಾಳೆ ಇಲ್ಲ, ಇವ್ರ ಮೇಲೆ ಫೈಟ್ ಮಾಡಿ ಇವ್ರ ಭ್ರಷ್ಟಾಚಾರ ಎಲ್ಲ ತೆಗಿತೀವಿ ನಾವು, ವೋಟಿಂಗ್ ಪ್ಯಾಟರ್ನ್ ಸರಿ ಮಾಡ್ತೀವಿ ಅಂತ ನೆಕ್ಸ್ಟ್ BJP ಬಂದರೆ ಏನಾಗ್ತದೆ ನೋಡೇ ಇದ್ದೀವಿ. ಇವತ್ತು ಹೊಸ ಅಲೆ ಬಂದರೆ ಮಾತ್ರ ಸಾಧ್ಯ. ಹೊಸ ಅಲೆ ಬರಬೇಕು. ಈ ಭ್ರಷ್ಟಾಚಾರವನ್ನು ಹತ್ತಿಕ್ಕುವಂತಹ ಅಲೆ. ಭ್ರಷ್ಟಾಚಾರ ಮಾಡಿದಾರಲ್ಲ ಅವ್ರನ್ನ ಕಾನೂನಿನ ಹೊರಗೆ ಹಚ್ಚುವಂತಹ ಒಂದು ಅಲೆ ಬಿಡಬಾರ್ದು. ನಾವು ಈ ಎಲ್ಲ ರಾಜಕಾರಣಿಗಳು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ BJP ಇರ್ಬೋದು, ನಾವು ಈ ಶತ್ರುತ್ವಕ್ಕೆ ಹೋಗೋದಿಲ್ಲ. ನಾವು ವೈಯಕ್ತಿಕ ದ್ವೇಷ ಇಟ್ಕೊಂಡಿಲ್ಲ. ಅಂದರೆ ಕೊಡ್ತಾ ಇದ್ದಾರೆ ಮೆಸೇಜು, ನೀವು ಮಾಡಿದಿರಲ್ಲ ಭ್ರಷ್ಟಾಚಾರಗಳು, ಅನ್ಯಾಯಗಳು, ದೌರ್ಜನ್ಯಗಳು ಅಥವಾ ಲೂಟಿ ಮಾಡಿದಿರಲ್ಲ, ಅದ್ರ ಬಗ್ಗೆ ನಾವೇನೂ ಮಾಡಲ್ಲ. ಬಟ್ ಈಗ ಬರೋ ಹೊಸ ಅಲೆ ಬಂದರೆ, ಹೊಸ ಅಲೆ ತರೋಕ್ಕೆ ಸಾಧ್ಯ ಇರೋದು ಈ ಯೂಟ್ಯೂಬರ್ಸ್ಗಳು, ಯುವಕರು, ಇವ್ರಿಗೂ ಮಾತ್ರ ಸಾಧ್ಯ. ನಿಮಗೆ 45-50 ವರ್ಷದ ಮೇಲಿರೋರನ್ನ ನೀವು ಬಳಸ್ಕೊಳ್ಳಿ. ಯಾವುದಕ್ಕೆ ಬಳಸ್ಕೊಳ್ಳಿ? ನಿಮ್ಗೆ ಏನಾದ್ರು ತಿಳುವಳಿಕೆ ಹೇಳೋದಕ್ಕೆ, ಮಾರ್ಗ ತೋರಿಸೋದಕ್ಕೆ. ಆದರೆ ಶಕ್ತಿ ರಾಜಕೀಯಕ್ಕೆ ಒಂದು 30-45 ಅಥವಾ ಇವನು 25 ಇರಲಿ, ಅಂಥವ್ರು ತೀರ್ಮಾನ ಮಾಡಬೇಕು. ಅಂಥವ್ರು 224 ಜನ ಸಿಗಲ್ವಾ ಇಲ್ಲಿ? ಅಂಥವ್ರು ತೀರ್ಮಾನ ಮಾಡಿ ಹೊಸ ಅಲೆ. ಯಾಕೆ ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ನಿಮಗೂ ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಇರಬೇಕು. ಎಲೆಕ್ಟ್ ಆಗ್ತಾರಲ್ಲ, ನಾವು ಮಾಡಿದ್ರೆ ನನ್ನ ಮೇಲೂ 10 ಕಣ್ಣು ಇಟ್ಟಿರ್ತಾರೆ, ನಾನು ಜೈಲಿಗೆ ಹೋಗ್ತೀನಿ. ಆ ಭಯದಲ್ಲಿ ಮಾತ್ರ ಉತ್ತಮ ಸರ್ಕಾರಗಳು ಬರೋಕ್ಕೆ ಸಾಧ್ಯ. ಇವತ್ತು ನಾನು ಯಾವ್ರ ಬಗ್ಗೆನೂ ನಂಬಿಕೆ ಇಲ್ಲ. ಯಾವುದ್ರ ಬಗ್ಗೆನೂ, ಭ್ರಷ್ಟಾಚಾರ ವಿಷಯ ತಗೊಂಡಾಗ ನ್ಯಾಯಾಲಯಗಳ ಬಗ್ಗೆ ಆಗಲಿ, ಸರ್ಕಾರದ ಬಗ್ಗೆ ಆಗಲಿ, ಲೋಕಾಯುಕ್ತ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆನೂ ಎಳ್ಳಷ್ಟು ನಂಬಿಕೆ ಇಲ್ಲ. ಸಾಕ್ಷ್ಯ ಕೊಡಿ. ನನ್ನ ಭ್ರಷ್ಟಾಚಾರ ಅನ್ನಕ್ಕೆ ದುಡ್ಡು ತೊಗೊಳೋಗಿ ಇದು ಮಾಡ್ತಿದ್ಯಪ್ಪ, ವಿಡಿಯೋ ತೊಗೊಳಕ್ ಬಿಟ್ಟಿದ್ಯಾ ನೀನು? ಅಧಿಕಾರಿಗಳು ಬಿಡ್ತಾರ? ಯಾರಿಗೆ ಹೇಳ್ತಾ ಇದ್ರಿ ಈ ಮಾತನ್ನ? ಎಲ್ಲಿ ಯಾವ ಲೆವೆಲ್ ರೀಚ್ ಆಗಿಬಿಟ್ಟಿದೆ ಭ್ರಷ್ಟಾಚಾರ ಇವತ್ತು? ಯಾವ ಲೆವೆಲ್ಲು ತಂದುಬಿಟ್ಟಿದ್ದೀರಪ್ಪ? ಟ್ರಾಫಿಕ್ನಲ್ಲಿ ನಿಂತ್ಕೊಳ್ಳೋ ಪೊಲೀಸ್, ಟ್ರಾಫಿಕಲ್ಲಿ ನಿಂತ್ಕೊಳ್ಳೋ ಪೊಲೀಸ್ನವ್ರ ಬಗ್ಗೆ ನನಗೆ ಅಪಾರ ಇಷ್ಟ. ಅವರು ಒಂದಿನ ಕೆಲಸ ಮಾಡಲಿಲ್ಲ ಅಂದರೆ 3 ದಿನ ಹೋದರೂ ಟ್ರಾಫಿಕ್ ಜಾಮ್ ಸರಿ ಮಾಡೋಕ್ಕಾಗಲ್ಲ. ಆದರೆ ಹೆಲ್ಮೆಟ್ ಇಲ್ಲ ಅಥವಾ ಲೈಸೆನ್ಸ್ ಇಲ್ಲ, ಚಿಕ್ಕ ಹುಡುಗ ಅಂತ ಗೊತ್ತಾದಾಗ ಮಾಡೋದೇನು ಗೊತ್ತಾ? ಸಾರ್ ನಾನು ಇನ್ನೂ ಮಾಡಿಸಿಲ್ಲ, ಮಾಡ್ಕೋತೀನಿ ಅಂತ ಅಂದಾಗ ಹತ್ತಿರದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಆ ಅಂಗಡಿಯವನ ಹೆಸರಿಗೆ ಫೋನ್ಪೇ ತಗೋತಾರೆ, ಅಂಗಡಿಯವನ ನಂಬರಿಗೆ. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಬಿತ್ತಿದೆ. ಗೊತ್ತಿಲ್ವಾ ನಿಮಗೆ? ವಿಶ್ವನಾಥ್ ಗೊತ್ತಿರಲ್ಲ. ಈಗ ದೊಡ್ಡ ವಿಷಯದಲ್ಲಿ ಇದಾರಲ್ಲ ಅವರು, ಧರ್ಮ ರಕ್ಷಣೆಗೆ ಹೊರಟಿದ್ದಾರೆ ಅವರು. ಮಂಜುನಾಥನ ರಕ್ಷಣೆಗೆ, ಮಂಜುನಾಥನ ಎಲ್ಲ ಸೇರಿ ತಳ್ತಾ ಇದ್ದಾರೆ. ಇವರು ಮಂಜುನಾಥನ ರಕ್ಷಣೆಗೆ ಹೋಗುವಂತಹ ದೊಡ್ಡ ಕೆಲಸದಲ್ಲಿದ್ದಾರೆ. ಮತ್ತು ಇವ್ರಿಗಂತೂ ಅದ್ರ ಬಗ್ಗೆ ಯಾರು ಹೇಳಿರ್ತಾರೆ ಅನ್ಸಲ್ಲ, ಹೋಮ್ ಮಿನಿಸ್ಟರ್ಗೆ, CM ಇವರಿಗೆಲ್ಲ. ಆದರೆ ದಯವಿಟ್ಟು ವಿಚಾರಿಸಿ, ಎಲ್ಲ ಸ್ಟೇಷನ್ಗಳು, ಎಲ್ಲ ಸರ್ಕಲ್ಗಳಲ್ಲೂ ತಗೊಳ್ತಿದ್ದಾರೆ. ಆದರೆ ಹಾಗಂತ ನಾನು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಎಷ್ಟೊತ್ತದು ನಾವು ವಿಡಿಯೋ ಮಾಡಿ ಸಾಕೋದು? ನಾನು ಮಾಡಲ್ಲ. ಯಾಕೆಂದರೆ ಆ ಪೇದೆಗಳಿದಾರಲ್ಲ, ಅವರಷ್ಟು ಕೆಲಸ ಮಾಡೋರೇ ಇಲ್ಲ. ನಾನು ಹೇಳೋದಂದರೆ, ಯಾವುದೋ ಫೋನ್ಪೇ ತೊಗೊಳ್ಳದೆ ಹಾಗೆ ತೊಗೊಂಡ್ಬಿಟ್ರೆ ತುಂಬ ಕೆಟ್ಟ ಹೆಸರು ಇರಲ್ಲ. ಮಾಡೋದು ಬೇಡ. ಭ್ರಷ್ಟಾಚಾರ ಈ ಲೆವೆಲ್ಗೆ
ಪೇದೆಗಳಲ್ಲೂ ಕೂಡ ಈ ಬುದ್ಧಿವಂತಿಕೆಯ ಭ್ರಷ್ಟಾಚಾರ ಬೆಳೆಸ್ತಿರೋದು ನೀವು. ಈಗ ಅಷ್ಟೆಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಬೇರೆ ಬೇರೆ ಸಮಯದಲ್ಲಿ ಮಾತನಾಡೋಕ್ಕೆ ಅವಕಾಶಗಳಿರ್ತವೆ. ಈಗ ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಅದೇನು ಹೇಳ್ತಿರೋ ಕರೆಕ್ಟಾಗಿ ಹೇಳಿ. ಮತ್ತು ಅವನು ಇಂಡಿಯಾ ಟುಡೇಗೆ ಕೊಟ್ಟಿರೋ ಸಂದರ್ಶನ ಇದೇನು ಹುಡ್ಕಕ್ಕೆ ಒದ್ದಾಡಬೇಕಾಗಿಲ್ಲ, ತುಂಬ ಸರ್ಕಸ್ ಮಾಡಬೇಕಾಗಿಲ್ಲ. ಸುಮ್ಮನೆ ಭೀಮಾ ಧರ್ಮಸ್ಥಳ ಇಂಟರ್ವ್ಯೂ ಅಂತ ಕೊಟ್ಟರೆ ಬರೋದೇ ಅದು. ದಯವಿಟ್ಟು ನೋಡಿ. ಈ ನಂತರ ಈಗ SIT ಆಗಲಿ ಸರ್ಕಾರ ಆಗಲಿ ಏನು ತೀರ್ಮಾನ ಮಾಡುತ್ತೆ ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಮಸ್ಕಾರ.